ಇವತ್ತಿನ ಪರಿಸ್ಥಿತಿಯನ್ನೆಲ್ಲ ನಾವು ಗಮನಿಸಿದ್ರೆ, ಹೊರಗೆ ನೋಡಿದ್ರೆ, ಯುವ ಜನಾಂಗವನ್ನು ನಾವು ಗಮನಿಸಿದ್ರೆ ಸಾಗಿ ಹೋಗುತ್ತಾ ಇರುವಂತಹ ದಾರಿಯನ್ನು ನಾವು ನೋಡಬೇಕು. ಯಾವ ಹಂತಕ್ಕೆ ಬಂದು ಮುಟ್ಟಿದ್ದಾರೆ ಅಂತ ಹೇಳುವಂಥದ್ದನ್ನು ನಾವಿವತ್ತು ಗಮನಿಸಬೇಕಾಗಿದೆ. ಆಧ್ಯಾತ್ಮ ಅಂತ ಹೇಳುವಂಥದ್ದು 15 ವರ್ಷಕ್ಕೆ, 20 ವರ್ಷಕ್ಕೆ, 25 ವರ್ಷಕ್ಕಲ್ಲ, 60 ವರ್ಷ ಆದ ನಂತರ ಆಧ್ಯಾತ್ಮ ಅಂತ ಹೇಳುವಂತಹ ಚಿಂತನೆ ಇವತ್ತು ಇಡೀ ಸಮಾಜದಲ್ಲೇ ಬಿತ್ತಿ ಹೋಗಿರುವಂಥದ್ದು ನಾವು ಕಾಣ್ಬೋದು. ಇದು ಯಾಕೆ ಹಾಗೆ? ಯಾವ ರೀತಿಗೆ ಯುವ ಜನಾಂಗ ಬಂದು ಮುಟ್ಟಿದೆ ಇದನ್ನು ನಾವು ನೋಡ್ತಾ ಹೋದ್ರೆ, ಅವರು ಆಧುನಿಕ ತಂತ್ರಜ್ಞಾನಕ್ಕೆ ಮೊರೆ ಹೋಗಿ ಅದರಲ್ಲೇ ಸಕಲವನ್ನೂ ಕಂಡುಕೊಂಡು ದೊಡ್ಡವರನ್ನೆಲ್ಲ ದೊಡ್ಡರಾಗಿ ಕಾಣ್ತಾ ಇದ್ದಾರೆ. ಹಿರಿಯರ ಬಗ್ಗೆ ಆದರ ಗೌರವಗಳು ಕಡಿಮೆ ಆಗ್ತಾ ಇದೆ. ಇದೆಲ್ಲ ಯಾಕೆ ಹೀಗಾಗ್ತಾ ಉಂಟು ಅಂದ್ರೆ, ಅವರಲ್ಲಿ ಇರುವಂತಹ ಆತ್ಮವಿಶ್ವಾಸದ ಕೊರತೆ. ಹಾಗಾದ್ರೆ ಆ ಆತ್ಮವಿಶ್ವಾಸವನ್ನು ತುಂಬುವುದು ಯಾವುದು? ಜೀವನದಲ್ಲಿ ಏನೇ ಬಂದರೂ ಕೂಡ ನಾನು ಅದನ್ನು ಎದುರಿಸಿ ಏನು ಅಂತ ಹೇಳುವಂತಹ ಮಾನಸಿಕ ಸ್ಥೈರ್ಯ ಈಗದ ಜನಾಂಗದಲ್ಲಿ ಯಾಕೆ ಇಲ್ಲ? ಇದನ್ನು ಮರಳಿ ತಂದು ಕೊಡುವಂಥದ್ದು ಆಧ್ಯಾತ್ಮ.